ಅಣ್ಣಯ್ಯ ಇವತ್ತು ನನ್ನ ಬರ್ಡೇನ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ದ ಅಲ್ವಾ? ಆಹಾ, ನೋಡ್ದಾ ಕಂಟಿ ಮಾತ್ರನಾ? ನಾನ್ ವಿಶ್ ಮಾಡಿದ್ದು ಇಷ್ಟ ಆಗ್ಲಿಲ್ವಾ? ಇಡೀ ಬರ್ತ್ಡೇ ಇಷ್ಟ ಆಗಿದ್ದೆ ನೀವು ಬಂದಿದ್ರಿಂದ, ಗೊತ್ತಾ ಚಂದ್ರು? ನೀವು ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಣ್ಣನ ಜೊತೆ ಸೇರ್ಕೊಂಡು ಎಷ್ಟೆಲ್ಲ ಪ್ಲಾನ್ ಮಾಡಿದೀರಾ ಅಲ್ವಾ? ಇದು ಇಡೀ ಮನೆಯವರೇ ಮಾಡಿರೋ ಪ್ಲಾನ್ ವಸು. ಕಂಟಿ ಫೋನ್ ಮಾಡಿ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಹೋಗ್ಲಿ ಬಿಡಿ, ಬೆಳಿಗ್ಗೆಯಿಂದ ನಿಮ್ಮ ಮೆಸೇಜಿಗೆ ಕಾದಿದ್ದಕ್ಕೆ ಕೊನೆಗೂ ಫೈನಲ್ ಆಗಿ ಡಬಲ್ ಟ್ರಿಬಲ್ ಖುಷಿ ಆಯ್ತು. ನೋಡು ಫಸ್ಟ್ ಟೈಮ್ ನಾ 3 ಜನ ಕಾರಲ್ಲಿ ಹೋಗ್ತಾ ಇರೋದಕ್ಕೆ ಪಾಪ ಎಷ್ಟು ಖುಷಿಯಾಗಿದ್ದಾಳೆ. ಹೀಗ್ ಮಲ್ಗಿದಾಳೆ. ಮನೆಗೆ ಹೋದ್ಮೇಲೆ ನಿಮ್ನ ಬಿಟ್ಟು ಒಂದ್ ಕ್ಷಣನೂ ಇರೋದಿಲ್ಲ. ನೋಡ್ತಾ ಇರಿ. ಅಪ್ಪ ಅಂದರೆ ಅಷ್ಟೊಂದು ಪ್ರೀತಿನಾ? ಚಂದ್ರು, ನಿಮ್ ಫೋಟೋ ನೋಡಿನೇ ಅವಳು ಎಷ್ಟು ಖುಷಿ ಪಡ್ತಾ ಇದ್ಲು ಗೊತ್ತಾ ನಿಮ್ಗೆ? ನನ್ ಮಗಳು ಯಾವಾಗ್ಲೂ ನನ್ ಪರಾನೇ ಅಲ್ವಾ ಕಂದ? ನಾನು ನಿಮ್ ಪರಾನೇ ಚಂದ್ರು. ನಿಮ್ಮನ್ ಬಿಟ್ಟು ನಾವಿಬ್ರು ಇಲ್ಲ. ಯಾರು ಚಂದ್ರು? ಯಾರೋ ಕ್ಲೈಂಟು. ಅದು ಅಂತ ಇಂಪಾರ್ಟೆಂಟ್ ಕಾಲ್ ಏನಲ್ಲ ಬಿಡು, ಆಮೇಲೆ ಮಾಡ್ತೀನಿ. ಚಂದ್ರು, ನಾನಿದ್ದೀನಿ ಅಂತ ನಿಮ್ಮ ಕೆಲಸನ ಅವಾಯ್ಡ್ ಮಾಡಬೇಡಿ. ಮಾತಾಡೋದಾದ್ರೆ ಕಾರ್ ಸೈಡಿಗೆ ಹಾಕಿ ಮಾತಾಡಿ. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ನೋಡ್ಕೊಳ್ಳೋಣ ಬಿಡು ಹೊಸು. ಇರಿ ಚಂದ್ರು, ಏನೋ ಎಮರ್ಜೆನ್ಸಿ ಇರಬೇಕು, ನೀವು ಡ್ರೈವ್ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ. ಹೊಸು ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಲೋ. ಹಾಯ್ ಚಂದ್ರು ಡಾರ್ಲಿಂಗ್, ಏನ್ ಮಾಡ್ತಿದ್ಯಾ? ಹೌದಾ? ಅಯ್ಯೋ, ಪುಟ್ಟಕ್ಕ ಅವಳೇನೋ ಅಂತ ಬಂದೆ ಸಹನ. ಅದು ಸುಮಂಗೆ ಗಂಡು ಗೊತ್ತು ಮಾಡಿದ್ವಲ್ಲ, ಬೀಗರ ಜೊತೆ ದೇವಸ್ಥಾನಕ್ಕೆ ಹೋಗವಳೆ. ಯಾವಾಗ ಬರ್ಬೋದು? ಹೊಂಟವ್ರೆ, ಇನ್ನೇನು ಬರ್ಬೋದು. ಸರಿ ಕಣವ್ವ, ನಾವೇನು ಬರ್ತೀವಿ. ಒಂದ್ ನಿಮಿಷ ಇರಿ. ಬಂದ್ವಿಸ ಏನು ಅಂತ ಹೇಳ್ದಲ್ಲೇ ಹಂಗೆ ಹೋಯ್ತಿದ್ದೀರಾ? ಅದು ಏನು ಅಂತ ಹೇಳಿದ್ರೆ ಪುಟ್ಟಮ್ಮಿ ಬಂದ್ಮೇಲೆ ನಾವು ಹೇಳಕ್ ಸರಿ ಹೋಯ್ತದೆ. ಇವಳು ನನ್ನ ಮಗಳು ಸೀತಾ. ಹೋದ ವರ್ಷ ಒಂದು ಹುಡುಗನ್ನ ಪಿರುತಿ ಮಾಡಿ ಅವನ್ನೇ ಕಟ್ಕೊಂತೀನಿ ಅಂತ ಮನೆ ಬಿಟ್ಟು ಹೋಗಿದ್ಲು. ಈಗ ನೋಡಿದ್ರೆ ಆ ಹುಡುಗ ದಿನ ಕುಡ್ಕೊಂಬಂದು ದುಡ್ಡು ತಗೊಂಬ ಅಂತ ಹಿಂಸೆ ಕೊಡ್ತವನೆ. ಅದಕ್ಕೆ ಪುಟ್ಟಕ್ಕನ ಹತ್ರ ಒಸಿ ಹಣ ಸಹಾಯನ ಕೇಳೋಣ ಅಂತ ಬಂದೆ. ಪಿರುತಿ ಮಾಡಿ ಮದ್ವೆ ಆದವ್ರದೆಲ್ಲ ಇದೇ ಗೋಳು. ಆಸೆ ತೀರಾ ಗಂಟ ಸಂದಾಕೆ ಇರ್ತಾರೆ, ಆಮ್ಯಾಕೆ ವರ್ಷೆ ತೋರ್ಸಕ್ ಶುರು ಮಾಡ್ತಾರೆ. ಪ್ರೀತಿ ಮಾಡಿ ಮೋಸ ಹೋಗ್ಬಿಟ್ಟೆ. ನಮ್ಮ ಅವ್ವ ತೋರಿಸಿದ ಹುಡುಗನ ಮದ್ವೆ ಆಗಿದ್ರೆ ನನ್ನ ಜೀವನನೂ ಸಂದಾಗಿರೋದು. ಈ ವಿಷಯದಾಗೆ ನಮ್ ಸುಮಾ ಭಾರಿ ಜಾಣೆ. ಯಾವ ಪ್ರೀತಿ ಬಲೆಗೂ ಬೀಳ್ದೆ ನಮ್ ಪುಟ್ಟಕ್ಕ ತೋರ್ಸಿರೋ ಹುಡ್ಗನ್ನೇ ಕಟ್ಕತಾವಳೆ. ಯೋಯ್, ಈಗ ಅವ್ರ ವಿಷಯ ಕೇಳಿದ್ರ? ಏ, ಕೇಳ್ದೆ ಇದ್ರು ಹೇಳದ್ ನಮ್ ಧರ್ಮ ತಾನೆ. ನಮ್ ಸುಮಾ ಎಂತ ಒಳ್ಳೆ ಹುಡ್ಗಿ ಅಂತ ಅವ್ರಿಗೂ ಗೊತ್ತಾಗದ್ ಬೇಡ್ವೆ? ಈಟೊತ್ನಾಗೆ ಕಷ್ಟ ಅಂತ ಬಂದಿದ್ಯಾ? ಅವ್ವ ಇಲ್ಲ ಅಂದ್ಬಿಟ್ಟು ನಿನ್ನ ವಾಪಸ್ ಕಳ್ಸೋದು ಧರ್ಮ ಅಲ್ಲ. ಒಂದೇ ಒಂದು ನಿಮಿಷ ಇರು, ಬಂದೆ. ತಕೊಳ್ಳಿ. ಈ ದುಡ್ಡಿಂದ ನಿಮ್ಗೆ ಏನಾದರೂ ಸಹಾಯ ಆಗ್ಬೋದು. ನಿನ್ನಿಂದ ಶಾನ ಉಪಕಾರ ಆಯ್ತು ಸಹನ. ನೋಡ್ ಸೀತಾ, ಕಷ್ಟಪಟ್ಕೊಂಡು ಸಂಸಾರ ಮಾಡಬೇಕು ಅಂತ
ಯಾವ ಶಾಸನದಲ್ಲೂ ಬರ್ದಿಲ್ಲ. ಇಷ್ಟ ಇಲ್ದಿರೋ ಜಾಗದಾಗೆ ಒಂದೊತ್ತು ಗಂಜಿನೂ ಕುಡಿಬಾರ್ದು. ನಿನ್ಗಲ್ಲಿ ಇರಕ್ಕಾಯ್ತಿಲ್ಲ ಅಂದ್ರೆ ಬಿಟ್ಟು ಬಂದ್ಬಿಡು. ತೆಪ್ಪು ಕಣವ, ತೆಪ್ಪು. ಬ್ಯಾರೆ ಹುಡುಗಿರು ಏನು ಮಾಡ್ತಾರೋ ಏನೋ ನಂಗೆ ಗೊತ್ತಿಲ್ಲ. ಆದರೆ ನನ್ನ ಮಗಳು ಹಂಗೆ ಮಾಡೋಕ್ಕಿಲ್ಲ ಅನ್ನೋ ನಂಬಿಕೆ ನಂಗೈತೆ. ಅವ್ವ ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾಳೆ. ನಾನು ಯಾವತ್ತೂ ಅವ್ವಂಗೆ ಮೋಸ ಮಾಡಬಾರ್ದು. ಅಮಾವಾಸ್ಯೆ ಉಳ್ದೊಳಗೆ ಯಾವಾಗ ಇಂಥ ಯೋಚನೆ ಬರೋದು ತಲೆಗೆ. ನಾನು ಸುಮ್ಮ ಹಂಗೆ ಮಾಡ್ತಾಳೆ ಅಂತ ಹೇಳದ್ನ ಹಿಂಗೆ ಲೋಕ ರೂಢಿ ಮಾತು ಹೇಳ್ದೆ ಆಟೆಯ. ಅವ ನೀನ್ ಯಾವ್ದ್ರ ಬೇಡ್ಕೊಂಡಿದ್ದೆ ಅನ್ಯಾಕೆ ಅದೇನೇ ಇದ್ರೂ ಹಾಗೆ ಆಯ್ತದೆ. ಅದ್ಯಾವ ನಿನ್ಗೆ ಒಲ್ದೆ ಒಲಿತಾನೆ. ಒಳ್ಳೆ ಮನ್ಸ್ನಾಗ ಹೋಗಿ ಆ ತಂದೆನ ಕೇಳ್ಕೊ ಬಂದೀನಿ. ಅವನೇ ನಿಂತೆಲ್ಲ ನಡೆಸ್ಕೊಡ್ತಾನೆ.